ದೇವಸ್ಥಾನದಲ್ಲಿ ಶಿವನ ತ್ರಿಶೂಲಕ್ಕೆ ನಾಗರ ಹಾವೊಂದು ಏರಿ ಕುಳಿತುಕೊಂಡಿದೆ. ಶಿವಪುರದ, ಕೊಪ್ಪಳ ಜಿಲ್ಲೆ ಶಿವಪುರದ ದೇವಸ್ಥಾನದ ತ್ರಿಶೂಲದಲ್ಲಿ ಹಾವು ಪ್ರತ್ಯಕ್ಷ ಆಗಿರುವಂಥದ್ದು. ಐತಿಹಾಸಿಕ ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿದೆ. ಕೊಪ್ಪಳ ತಾಲೂಕಿನ ಶಿವಪುರದಲ್ಲಿ ಕಂಡುಬಂದಿರುವಂತಹ ದೃಶ್ಯ ಇದು. ದೇವಸ್ಥಾನದ ಎದುರು ಇದ್ದಂತಹ ತ್ರಿಶೂಲಕ್ಕೆ ಏರಿ ನಾಗರ ಹಾವು ಕುಳಿತುಕೊಂಡಿರುವಂಥದ್ದು. ತುಂಗಭದ್ರಾ ನದಿ ದಡದ ಮಾರ್ಕಂಡೇಶ್ವರ ದೇವಸ್ಥಾನ ಇದು. ಶಿವನ ಭಕ್ತರಲ್ಲಿ ಭಾರೀ ಅಚ್ಚರಿಯನ್ನು ಮೂಡಿಸಿದೆ. ನಾಗರ ಹಾವು ಈ ರೀತಿಯಾಗಿ ಬಂದು ಕುಳಿತುಕೊಂಡಿರುವಂತಹ ಆ ಒಂದು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ನಾಗರ ಹಾವು ಬಂದು ಹೆಡೆ ಎತ್ತಿಕೊಂಡು ತ್ರಿಶೂಲಕ್ಕೆ ಸುತ್ತಿಕೊಂಡು ಕುಳಿತಿರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಶಿವಪುರದಲ್ಲಿ ಇರುವಂತಹ ಐತಿಹಾಸಿಕ ಮಾರ್ಕಂಡೇಶ್ವರ ಸ್ವಾಮಿಯ ದೇವಸ್ಥಾನ ಇದು. ತುಂಗಾ ನದಿಯ ತಟದಲ್ಲಿ, ತುಂಗಭದ್ರಾ ನದಿಯ ದಡದಲ್ಲಿ ಇರುವಂತಹ ದೇವಸ್ಥಾನ. ಆ ದೇವಸ್ಥಾನದ, ಮಾರ್ಕಂಡೇಶ್ವರ ದೇವಸ್ಥಾನದ ಹೊರಗಡೆ ಇರುವಂತಹ ತ್ರಿಶೂಲಕ್ಕೆ ಸುತ್ತಿಕೊಂಡು ಹೆಡೆ ಎತ್ತಿ ಕುಳಿತಿದೆ ನಾಗರ ಹಾವು. ನಾಗರ ಹಾವನ್ನು ಶಿವನ ಆಭರಣ ಅಂತಲೂ ಹೇಳ್ತಾರೆ. ಶಿವನ ಕೊರಳಲ್ಲಿ ಸದಾ ಇರುವಂಥದ್ದು ಶಿವನ ಆಭರಣವೇ ನಾಗರ ಹಾವು. ಆ ನಾಗರ ಹಾವು ಬಂದು ಕುಳಿತುಕೊಂಡಿರುವಂಥದ್ದಲ್ಲಿ ತ್ರಿಶೂಲಕ್ಕೆ ಈ ದೃಶ್ಯವನ್ನು ನೋಡಿ ಶಿವಪುರದ ಗ್ರಾಮಸ್ಥರು ಅಚ್ಚರಿಗೆ ಒಳಪಟ್ಟಿರುವಂಥದ್ದು.